ಇನ್ನು ನಿಮ್ ಸಬ್ ರಿಜಿಸ್ಟ್ರಾರ್ ಬಂದಿಲ್ಲ, FD ಏನು ಬಂದಿಲ್ಲ. ಎಲ್ಲಿ ಇನ್ನು ನೀವು ಬಂದಿಲ್ಲ, ಇನ್ನ ನಿಮ್ಮ ಸಬ್ ರಿಜಿಸ್ಟ್ರಾರು ಬಂದಿಲ್ಲ. ಯಾವಾಗ ಕೆಲಸಕ್ಕೆ ಬರೋದು? ಜನ ಬಂದ್ಮೇಲೆ ನೀವು ಬರೋದಾ? ಎಲ್ಲಿ? ನಾನು ಎಲ್ಲೋ ಕೂತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ, ನಿಮ್ಮ ಆಫೀಸಲ್ಲಿ ಇದ್ದೀನಿ. ಸೊ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು, ಆಮೇಲೆ ತಮ್ಮ ಪ್ರವೇಶ ಅಲ್ವಾ? ಜನ ಬಂದು ನಿಮ್ಗೆ ಕಾಯ್ತಾ ಇರಬೇಕು. ತಾವು ರಾಜರು ಮಹಾರಾಜರು ಬಳ್ಳೆಗಾರ ತರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡೋದು. ಈಗ ಅವ್ರು ಫೋನ್ ಮಾಡಿದ್ರೆ ಬಂದಿದ್ದೀರ. ಯಾವತ್ ಬೇಕಾ, ಇವತ್ತು ಬರ್ಬೋದು, ನಾಳೆನೂ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ಯಾವಾಗ ಬೇಕೋ ಬರ್ಬೋದು. ಆಫೀಸ್ಗೆ, ಸರ್ಕಾರಿ ಕಚೇರಿಗೆ ಟೈಮ್ ಏನಿಲ್ಲ ಅಲ್ವಾ? ನೀವು ಬಂದಾಗಲೇ ಟೈಮ್ ಅಲ್ವಾ? ಸರ್ಕಾರಿ ಕಚೇರಿಗೆ ಟೈಮ್ ಇದೆಯಾ? ಆದ್ರೆ ನಿಮ್ ಪ್ರಕಾರ ನೀವು ಬಂದಾಗ ಟೈಮ್ ಅಷ್ಟೇ ಅಲ್ವಾ? ಜನಕ್ಕೆ ಸರ್ಕಾರಿ ಕಚೇರಿ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಅದ್ಯಾವುದು ಲೆಕ್ಕ ಇಲ್ಲ. ನೀವು ಸರ್ಕಾರದ ವ್ಯವಸ್ಥೆಯಲ್ಲಿದ್ದೀರಾ ಅಥವಾ ನೀವೇನಾದ್ರೂ ನಿಮ್ ಸ್ವಂತ ವ್ಯವಸ್ಥೆಯಲ್ಲಿದ್ದೀರಾ? ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಬರೀ ಬಾಯಿ ಮಾತಲ್ಲಿ, ಕೆಲಸದಲ್ಲಿ ನೀವು ಹೇಳಿದ್ರೆ ಫೈನ್ ಅಂತ ಕೊಂಡಾಡ್ತಾ ಇದ್ದಾರೆ ಜನ. ಅವ್ರನ್ನ ಅಪ್ಪ ಮಾತಾಡ್ತಾ ಇದ್ದೀನಲ್ಲಪ್ಪ, ನನ್ನ ಮನೆ ಕೆಲಸ ಮಾತಾಡ್ತಾ ಇದ್ದೀನಪ್ಪ, ನನ್ನ ಮನೆ ಕೆಲಸ ಮಾತಾಡ್ತಾ ಇದ್ದೀನಿ. ಹೊಸ ಕೆಲಸಕ್ಕೆ ಬಂದಿದ್ದೀನಿ. ಅವ್ರು ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ. ಒಂದು ಕೆಲಸ ಮಾಡಿ ಅಮ್ಮ, ಯಾವ್ಯಾವ ಕೆಲಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ, ಅಟ್ಲೀಸ್ಟ್ ಫಿಕ್ಸ್ ಮಾಡ್ಬಿಡಿ. ಹೋಗ್ಲಿ, ಅದಾದ್ರೂ ಆಗ್ಬಿಡ್ಲಿ. ಚೌಕಾಸಿ ಮಾಡೋದಾದ್ರೂ ತಪ್ಪುತ್ತೆ, ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡ್ಬಿಡೋಣ ಎಲ್ಲಾನು. ಅದರಲ್ಲಿ ಮೇಲೆ ಯಾರ್ಯಾರಿಗೆ ಎಷ್ಟು ಭಾಗ, ಮಂತ್ರಿಗೆ ಎಷ್ಟು ಭಾಗ, ಅದು ಕೂಡ ಬೋರ್ಡ್ ಹಾಕ್ಬಿಡಿ. ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ, ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ, ಅದು ಹಾಕಿ, ತಪ್ಪೇನಿಲ್ಲ. ಹೇಳಪ್ಪ.